ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆ ವೇಳೆಯಲ್ಲಿನ ಕಾಲ್ತುಳಿತದ ವಿಚಾರವಾಗಿ ಸರ್ಕಾರ ಗಂಟೆಗೊಂದು ತೀರ್ಮಾನ ಮಾಡ್ತಾ ಇದೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅನುಮಾನ ವ್ಯಕ್ತಪಡಿಸಿದರು. ನಗರದಲ್ಲಿ ಮೈಶುಗರ್ ಪ್ರೌಢಶಾಲೆಯ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನ್ನ ಆರೋಗ್ಯ ಇನ್ನೂ ಪಿಕಪ್ ಆಗಬೇಕು, ಆದರೆ ಎಲ್ಲಾ ಕಡೆ ಬರಲೇಬೇಕು, ಹೀಗಾಗಿ ಬರ್ತಾ ಇದ್ದೇನೆ. ಕಾಲ್ತುಳಿತದ ವಿಚಾರದಲ್ಲಿ ಸರ್ಕಾರ ಗಂಟೆಗೊಂದು ತೀರ್ಮಾನ ಮಾಡ್ತಾ ಇದೆ. ಅಂತಿಮವಾಗಿ ಇವರು ಏನು ಮಾಡ್ತಾರೆ ನೋಡಬೇಕು. ಮೊದಲು ನ್ಯಾಯಾಂಗ ತನಿಖೆ ಅಂದ್ರು, ಈಗ ಸಿಐಡಿ ತನಿಖೆ ಅಂತಿದ್ದಾರೆ. ಅಂತಿಮವಾಗಿ ತನಿಖೆ ವರದಿ ಪಡೆದುಕೊಳ್ಳುತ್ತಾರೆ. ಇದೊಂದು ಸರ್ಕಾರ ಅನ್ನೋಕೆ ಆಗುತ್ತಾ? ಯಾವುದೇ ತೀರ್ಮಾನ ಮಾಡಿದ್ರೆ ಸ್ಪಷ್ಟತೆ ಇರಬೇಕು. ಅಧಿಕಾರಿಗಳ ತಪ್ಪು ಏನಿತ್ತು? ಎಫ್ಐಆರ್ ನಲ್ಲಿ ಅಧಿಕಾರಿಗಳು ಕರ್ತವ್ಯ ಲೋಪ ಆಗಿಲ್ಲ ಅಂತ ಇದೆ. ಸಂಪೂರ್ಣ ಫೇಲ್ಯೂರ್ ಆಗಿರೋದು ಸರ್ಕಾರ ಎಂದರು. ಪಹಲ್ಗಾಮ್ ಪ್ರಯಾಗ್ರಾಜ್ ನಲ್ಲಿ ತೊಂದರೆಯಾದ್ರೆ ರಾಷ್ಟ್ರೀಯ ನಾಯಕರು ಕೇಳಬೇಕು ಅಲ್ವಾ? ಆ ಬಗ್ಗೆ ರಾಷ್ಟ್ರ ನಾಯಕರು ಹೋರಾಟ ಮಾಡಬೇಕು. ಇಲ್ಲಿ ಇವರು ಮಾಡಿರೋ ತಪ್ಪಿಗೆ ಪಹಲ್ಗಾಮ್ ಪ್ರಯಾಗ್ರಾಜ್ ವಿಚಾರ ತರುತ್ತಿದ್ದಾರೆ. ಪಹಲ್ಗಾಮ್ ಘಟನೆಗೂ ಇಲ್ಲಿಗೂ ಏನು ಸಂಬಂಧ? ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಎಷ್ಟು ಅಟ್ಯಾಕ್ ಆಗಿದ್ದವು? ಆಗ ಅವರು ರಾಜೀನಾಮೆ ಕೊಟ್ರ? ಬೆಂಗಳೂರಿನಲ್ಲಿ ಇವರ ವರ್ಚಸ್ಗಾಗಿ ಘಟನೆ ನಡೆದಿರೋದು ಎಂದರು. ಎಚ್ಡಿಕೆ ಆರೋಗ್ಯ ನೋಡಿಕೊಳ್ಳಲಿ ಎಂಬ ಡಿಕೆ ಸುರೇಶ್ ಹೇಳಿಕೆ ವಿಚಾರವಾಗಿ, ನನ್ನ ಆರೋಗ್ಯವನ್ನು ದೇವರು ನೋಡಿಕೊಳ್ಳುತ್ತಾನೆ. ಮಂಡ್ಯ ಜನರ ಶುಭ ಹಾರೈಕೆಯಿಂದ ನನಗೆ ಏನೂ ಆಗಲ್ಲ. ನಾನು ಯಾವುದೇ ಒತ್ತಡದಲ್ಲಿ ಇಲ್ಲ, ಅವರೇ ಒತ್ತಡದಲ್ಲಿ ಇದ್ದಾರೆ ಎಂದು ತಿರುಗೇಟು ನೀಡಿದರು. ಕೇಂದ್ರ ಮಂತ್ರಿ ಆದ ಮೇಲೆ ಕುಮಾರಸ್ವಾಮಿ ಮಂಡ್ಯಕ್ಕೆ ಏನು ಮಾಡಿಲ್ಲ ಎಂಬ ವಿಚಾರವಾಗಿ ಮಾತನಾಡಿ, ನನ್ನದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನು ಮಾಡಿದೆ? ಕೃಷಿ ವಿವಿ ಅಂತಾರೆ, ಅದು ಎಷ್ಟು ದಿನ ಇರುತ್ತೆ? ದುಡ್ಡು ನೀಡದೆ ಎಷ್ಟು ವಿವಿಗಳನ್ನು ಮುಚ್ಚಿದ್ದಾರೆ. ರಾಜ್ಯದಲ್ಲಿ ಮಂಡ್ಯಗೆ ಕೃಷಿ ವಿವಿ ತಂದಿರೋದಕ್ಕೆ ನನ್ನ ವಿರೋಧ ಇಲ್ಲ. ಇವರದ್ದು ಘೋಷಣೆಗೆ ಅಷ್ಟೇ ಸೀಮಿತ ಆಗುತ್ತಿವೆ. ಎಚ್ಎಂಟಿ ಕಾರ್ಖಾನೆ ಅಭಿವೃದ್ಧಿ ಮಾಡೋಕೆ ಹೋದ್ರೆ ಅರಣ್ಯ ಭೂಮಿ ಅಂತ ಖ್ಯಾತಿ ತೆಗಿತಾರೆ. ಹೀಗೆ ಅಂದ್ರೆ ಎಲ್ಲಿಂದ ಕೆಲಸ ಮಾಡೋದು? ಮಂಡ್ಯಕ್ಕೆ ಏನು ಮಾಡಬೇಕೆಂದು ವರ್ಕೌಟ್ ಮಾಡ್ತಾ ಇದ್ದೀನಿ. ಮಂಡ್ಯ ಜನರಿಗೆ ನಿರಾಸೆಯಾಗಲ್ಲ. ಯುವಕರಿಗೆ ಉದ್ಯೋಗ ಕಲ್ಪಿಸಲು ಕೆಲವು ತೀರ್ಮಾನ ಮಾಡ್ತಾ ಇದ್ದೀನಿ ಎಂದು ತಿಳಿಸಿದರು. ಸರ್ಕಾರ ಸರಿಯಪ್ಪ, ಅವರಲ್ಲಿ ತಪ್ಪಾಗಿದೆ. ನಿಮ್ಮ ರಾಷ್ಟ್ರೀಯ ನಾಯಕರವರಲ್ಲ, ಅಲ್ಲಿ ಕುಸ್ತಿ ಆಡಬೇಕಲ್ವ? ತಪ್ಪೇ ಆದ ಕಂಡಿಡಿದು ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಹೋರಾಟ ಅಲ್ಲಿ ಮಾಡ್ಕೋಬೇಕು. ಇವ್ರು ಮಾಡಿರೋ ತಪ್ಪಿಗೆ ಪ್ರಯಾಗ್ರಾಜ್ ಅಂತೆ ಇನ್ಯಾವುದು ಅಂತ ಅಂದ್ಬಿಟ್ಟು ಪಹಲ್ಗಾಮದ ಉತ್ತರ ಕೊಡೋಕೆ, ಪಹಲ್ಗಾಮ್ಗೂ ಇದಕ್ಕೂ ಸಂಬಂಧ ಏನು? ನೀವು ರಾಜೀನಾಮೆ ಕೇಳ್ತಿರಲ್ಲ, ಅಲ್ಲೂ ನೈತಿಕತೆ ಮತ್ತು ರಾಜೀನಾಮೆ ಕೊಡಬೇಕು. ಯಾವ ನೈತಿಕತೆ? ಅವ್ರು ಅಲ್ಲಿ ಕೇಳ್ಕೊಳ್ಳಿ. ಈಗ ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ, ಮನಮೋಹನ್ ಸಿಂಗ್ 10 ವರ್ಷ ಇದ್ದಾಗ ಎಷ್ಟು ಬಾರಿ ಆಗಲಿಲ್ಲ? ರಾಜೀನಾಮೆ ಕೊಟ್ರ? ಬಾಂಬೆನಲ್ಲಿ 170-180 ಜನ ಆ ಟೆರರಿಸ್ಟ್ಗಳ ಅಟ್ಯಾಕ್ನಲ್ಲಿ ತೀರ್ಕೊಂಡು ಹೋದ್ರಲ್ಲ, ಮನಮೋಹನ್ ಸಿಂಗ್ ರಾಜೀನಾಮೆ ತಗೊಂಡ್ರ ಕಾಂಗ್ರೆಸ್ನವರು. ಇಲ್ಲಿ ಇವರ ಒಂದು ವರ್ಚಸ್ಗಳಿಗೋಸ್ಕರವಾಗಿ ಮಾಡದಿರ್ತಕ್ಕಂಥ ತಪ್ಪುಗಳಿದು. ಇವರು ವರ್ಚಸ್ಸಿಗೆ ಅದನ್ನೇ ನಾನು ಹೇಳ್ತಾ ಇರೋದು. ಈ ರೀತಿ ಆದಾಗ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಶ್ರದ್ಧೆಯಿಂದ ಕೆಲಸ ಮಾಡೋಕ್ಕೆ ಸಾಧ್ಯ? ತಪ್ಪು ಮಾಡದೇ ಇರತಕ್ಕಂಥವ್ರಿಗೂ ಶಿಕ್ಷೆ, ಅವರ ಆ ತಪ್ಪುಗಳನ್ನ ಮುಚ್ಕೊಳ್ಳಿಕ್ಕೆ ಈ ರೀತಿ ತೀರ್ಮಾನ ತಗೊಂಡಾಗ ಅಧಿಕಾರಿಗಳು ಎಲ್ಲಿಂದ ಕೆಲಸ ಮಾಡ್ತಾರೆ ಫ್ಯೂಚರ್ನಲ್ಲಿ? ಇದು ಇರ್ತಕ್ಕಂಥ ಸಮಸ್ಯೆ. ಅದರಿಂದ ಈ ಸರ್ಕಾರ ಮೊದಲನೇ ಹಂತದಲ್ಲಿ ಏನು ಹೇಳಿದ್ರು? ಅಚಾತುರ್ಯ ಆಗಿದೆ ಅಂದರು. ಅವರೇ ಹೇಳಿದ್ರು, ನಾವು ಹೇಳಿದ್ದಲ್ಲ, ಸರ್ಕಾರವೇ ಹೇಳಿದ್ದು ಅಚಾತುರ್ಯ ಆಗಿರೋದು ನಿಜ ಅಂತ. ಗೋವಿಂದರಾಜು ರಾಜೀನಾಮೆ ಯಾಕೆ ತಗೊಂಡಿದ್ದ ಉದ್ದೇಶ ಯಾಕೆ? ತಪ್ಪು ಮಾಡದೇ ಇದ್ದರೆ ಇದೆಲ್ಲ ಇವರ ಒಂದೊಂದು ತೀರ್ಮಾನಗಳು ಕ್ಷಣಕ್ಕೆ ತೆಗೆದುಕೊತಾ ಇರತಕ್ಕಂಥದ್ದು. ಇವರು ಮಾಡಿರ್ತಕ್ಕಂಥ ತಪ್ಪಿನಿಂದ ಯಾವ ರೀತಿ ಇವರು ಹೊರಗೆ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಪಾಪ ಅತ್ಯಂತ ಶ್ರಮ ಆಗ್ತಾ ಇದ್ದಾರೆ. ಬೇಳೂರು ಗೋಪಾಲಕೃಷ್ಣ ಒಂದು ಆರೋಪ ಮಾಡ್ತಾರೆ ಸರ್. ನಾನು ಅದಕ್ಕೆಲ್ಲ ಯಾಕಪ್ಪ ಉತ್ತರ ಕೊಡಲಿ? ಯಾವ ಮಾತು ತಿರುಗ್ತಾರೆ? ಹೌದಪ್ಪ, ಅಭಿನಂದನೆ ಸಲ್ಲಿಸಿದ್ದೀವಿ. ಅವ್ರು ಗೆದ್ದರು ಅಂತೇಳಿ ಅಮಾಯಕರ ಜೀವ ತೆಗಿಬೇಕು ಅಂತ ಇದೆಯಾ? ಜೀವ ತೆಗಿಯೋದಕ್ಕೆ ಅವರ ಗೆದ್ದೋದಕ್ಕೆ ಟ್ವೀಟ್ ಮಾಡಿದ್ದೀವ? ಅದೊಂದು ಅರ್ಥ ಇದೆಯಾ ಮಾತಾಡೋದಕ್ಕೆ?
ರಾಜ್ಕುಮಾರ್ ಸಾವುದಕ್ಕೂ ಇದಕ್ಕೂ ಸಂಬಂಧ ಏನು? ಈಗಾಗಲೇ 100 ಬಾರಿ ಸ್ಪಷ್ಟನೆ ಕೊಟ್ಟಿದ್ದೇನೆ. ಅವತ್ತು ಅವ್ರು ತೀರ್ಕೊಂಡಂಥ ದಿನ ಮಾಹಿತಿಯನ್ನು ಸರ್ಕಾರಕ್ಕೆ ಸೀಕ್ರೆಟ್ ಆಗಿಟ್ಟು ಕೊಡಲಿಲ್ಲ. ಆಸ್ಪತ್ರೆಯಿಂದ ಬುಲೆಟಿನ್ ಹೊರಡಿಸ್ಬಿಟ್ರು. ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಬ್ಬ ಗೌರವಾನ್ವಿತ ದೊಡ್ಡ ವ್ಯಕ್ತಿ ನಿಧನರಾದದ್ದು. ಅಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಡ್ಕೊಳ್ಳಿಲ್ಲ. ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ನಮ್ಮ ಮೇಲಿತ್ತು. ಹೌದು, ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿರಲಿಲ್ಲ ಬೆಳಗ್ಗೆ 10 ಗಂಟೆವರೆಗೆ. ಯಾವಾಗ ವ್ಯಾನ್ಗಳಲ್ಲಿ ಪೆಟ್ರೋಲು ಡೀಸೆಲ್ಲು ತುಂಬಿಕೊಂಡು ಒಂದು ಅಹಿತಕರ ಘಟನೆಗಳು, ಬೆಂಕಿ ಇಡ್ತಕ್ಕಂಥ ಕೆಲಸ ಕೈ ಹಾಕಿದ್ರು, ಆಗ ಗೋಲಿಬಾರ್ ಮಾಡಿದ್ದಾರೆ. 2 ಗೋಲಿಬಾರ್ನಲ್ಲಿ ತೀರ್ಕೊಂಡಿದ್ದಾರೆ. ಕಾನೂನನ್ನ ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಕೆಲವು ತಿಳಿಗೇಡಿಗಳೇನು ಮಾಡಿದ್ರು, ಅದನ್ನು ಕಂಟ್ರೋಲ್ ಮಾಡಬೇಕಾದ ಸರ್ಕಾರದ ಕರ್ತವ್ಯ ಇತ್ತು, ಮಾಡಿದ್ದೀವಿ. ಇವಾಗ 4 ಜನ ಗುಂಡಿಟ್ರು ಅಂತ ಆರೋಪ ಮಾಡ್ತಾರೆ ಸರ್. ಗುಂಡಿಟ್ಟಿದ್ದು ಅದನ್ನೇ. ಯಾರಿಗೆ ಗುಂಡಿಟ್ಟಿದ್ದು? ಸೀಮೆಣ್ಣೆ ತಗೊಂಬಂದು ಸುಡಕ್ಕೆ ಹೋದ್ರಲ್ಲ ಪ್ರಾಪರ್ಟಿಗಳನ್ನ, ಸಾರ್ವಜನಿಕರ ಆಸ್ತಿನ. ಅದರಿಂದ ಆ ಘಟನೆ ನಡೆದಂಥದ್ದು. ಸರ್, ಆರ್ಸಿಬಿ ಮ್ಯಾನೇಜ್ಮೆಂಟ್ ಮೇಲೆ ಎಫ್ಐಆರ್ ಆಗ್ತಾರೆ ಸರ್. ಇನ್ವೈಟ್ ಮಾಡಿದ್ರು ಅಭಿಮಾನಿಗಳನ್ನ ಅನ್ನುವಂಥ ಕಾರಣಕ್ಕೋಸ್ಕರ ಇನ್ವೈಟ್ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ರು. ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡವ್ರೆ. ಶಿವಕುಮಾರ್ ಅವರು ಕನಕಪುರದಿಂದ ಸಂದೇಶ ಕೊಟ್ಟವ್ರೆ. ಕೊಟ್ಟ ಮೇಲೆ ಸರಿಯಾದ ರೀತಿಯಲ್ಲಿ ಬಂದೋಬಸ್ತ್ ಮಾಡಬೇಕೋ ಬೇಡವೋ? ಯಾರು ತಪ್ಪಿಲ್ಲ, ಅವ್ರು ಹೇಳ್ತಾರೆ ಕಮಿಷನರ್ ಬೆಳಗ್ಗೆ. ಸರ್, ಬೆಳಗಿನ ಜಾವ 5:15 ಗಂಟೆಗೆ ಬಂದಿದ್ದೀವಿ, ನಿದ್ದೆಗೆಟ್ಟಿದ್ದೀವಿ. ಯಾರೂ ನಿದ್ದೆ ಮಾಡಿಲ್ಲ ಪೊಲೀಸ್ನವರು. ನೀವು ಸಡನ್ನಾಗಿ ಈ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಅದು ಮೂರು ಕಡೆ ಕಾರ್ಯಕ್ರಮ ಮಾಡೋದು, ನಾವು ಎಲ್ಲಿ ರಕ್ಷಣೆ ತೊಗೊಳೋದು? ರಿಕ್ವೆಸ್ಟ್ ಮಾಡ್ತಾರೆ. ಆ ರಿಕ್ವೆಸ್ಟ್ ಮಾಡಿದಾಗ ಏನೇನು ಹೇಳಿದ್ರು? ಅದರಿಂದ ಇವರು ಪ್ರತಿಯೊಂದು ಹೆಜ್ಜೆನಲ್ಲೂ ಎಡವಿ ಇವರ ವರ್ಚಸ್ಸನ್ನು, ಒಂದು ಕಡೆ ಮುಖ್ಯಮಂತ್ರಿಗಳು ವರ್ಚಸ್ಸನ್ನು ಬೆಳೆಸಬೇಕು, ಇನ್ನೊಂದು ಕಡೆ ಇವರು ಡೆಪ್ಟಿ CM ನಾನು ವರ್ಚಸ್ ಜಾಸ್ತಿ ಬೇಕು. ಈ ವರ್ಚಸ್ಗೋಸ್ಕರವಾಗಿ ಈ ಅಮಾಯಕ ಕುಟುಂಬಗಳ ಮಕ್ಕಳು ಬಲಿಯಾದರು. ಸರ್, ಒಂದು ಕಡೆ KRSನಲ್ಲಿ ಇವಾಗ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋಕೆ ಹೋಗ್ತಿದ್ದಾರೆ. 100 ಕೋಟಿ ಖರ್ಚು ಮಾಡಿ ಕಾವೇರಿ ಆರತಿ ಮಾಡಕ್ಕೆ ಹೊರಟಿದ್ದಾರೆ ಸರ್. ನನ್ನ ಆರೋಗ್ಯ ದೇವರು ನೋಡ್ಕೊತಾನೆ. ನನ್ನ ಮಂಡ್ಯ ಜಿಲ್ಲೆ ಜನದ ಶುಭ ಹಾರೈಕೆ ಇದೆಯಲ್ಲ, ನನ್ನ ಆರೋಗ್ಯಕ್ಕೆ ಏನೂ ಆಗಲ್ಲ. KRSನಲ್ಲಿ ಈಗ ಅಮ್ಯೂಸ್ಮೆಂಟ್ ಪಾರ್ಕ್ ನಾನು ಯಾವುದೇ ಒತ್ತಡದಲ್ಲಿಲ್ಲ. ಒತ್ತಡದಲ್ಲಿರೋದು ಅವರುಗಳು. ನಾನು ಫ್ರೀ ಆಗಿದ್ದೀನಿ. ಕಾವೇರಿ ಆರತಿ ಮಾಡಲಿಕ್ಕೆ ಕೊಟ್ಟಿದೆ ಸರ್ಕಾರ 100 ಕೋಟಿ ಖರ್ಚು ಮಾಡಿ. ಜನ ನೋಡದ್ನಪ್ಪ, 100 ಕೋಟಿ ಖರ್ಚು ಮಾಡಿದವ್ರೆ ಅಂತ ಹೇಳಿ. 100 ಕೋಟಿ ಯಾತಿಗೆ ಬೇಕು? ನಾವು ಬಹುಶಃ ಪುಟ್ಟರಾಜು ನಿಮ್ಮ ಪಾಂಡವಪುರದ ಕೆರೆ ತಂಡೂರು ಅವ್ರು ಮಾಡಿದ್ರಲ್ಲ, ಎಷ್ಟು ಖರ್ಚು ಮಾಡಿದ್ರು ಅಂತ ಕೇಳಿ. ಸರ್ಕಾರದ ಬುಕ್ಕ ಎಷ್ಟು ಖರ್ಚಾಗಿದೆ, ಅವ್ರೇನು ಮಾಡಿದ್ರು ಅಂತ ಕೇಳಿ. ನಾನು ಸಹ 100 ಕೋಟಿ ಖರ್ಚು ಮಾಡ್ತಕ್ಕಂಥ ವಿಷಯದಲ್ಲಿ ವಿರೋಧ ಇದೆ. ಇವರು 2 ವರ್ಷ ಆಯ್ತಲ್ಲ, ಏನು ಮಾಡಿದ್ರಪ್ಪ? ರಾಜ್ಯ ಸರ್ಕಾರ, ನಂದಾದ್ರೂ ಕೇಂದ್ರ ಸರ್ಕಾರ. ಇಲ್ಲಿ ರಾಜ್ಯ ಸರ್ಕಾರದಿಂದ ಏನು ಮಾಡಿದ್ದೀರಿ? ಯಾವ ಕೃಷಿ ವಿಷಯ ಅದು ಎಷ್ಟು ದಿವಸ ಇರ್ತದೆ? ಇವ್ರು ಇಟ್ಕೋತಾರೆ? ದುಡ್ಡು ಕೊಡದೆ ಎಷ್ಟು ವಿಶ್ವವಿದ್ಯಾನಿಲಯಗಳನ್ನು ಇವತ್ತು ಮುಚ್ಚಿದ್ದಾರೆ. ನಾನು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಇಲ್ಲಿ ತಂದಿರೋದಕ್ಕೆ ವಿರೋಧ ಇಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಆದರೆ ಈ ರಾಜ್ಯದಲ್ಲಿ ಎಷ್ಟು ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಿ ಇವತ್ತು ದುಡ್ಡು ಕೊಡದೆ, ಸಂಬಳ ಕೊಡಲಿಕ್ಕಿಲ್ಲದೆ ಯಾವ ಸ್ಥಿತಿಗತಿಯಲ್ಲಿ ಇಟ್ಕೊಂಡಿದ್ದಾರೆ. ಅದರಿಂದ ಎಷ್ಟು ಉಪಯೋಗ ಆಗ್ತದೆ? ಇದು ನಡೀತಿರೋದು ಅದೇ ಅಲ್ವೇ? ಹೌದಲ್ವೇ? ಈಗ HMT ಕಾರ್ಖಾನೆ ಇದು ಫಾರೆಸ್ಟ್ ಲ್ಯಾಂಡು ಅಂತೇಳಿ ತಕರಾರಾಗಿ ತಗೊಂಡು ಕೂತವ್ರೆ. QS ಇಲ್ದು ನಾನು 1700 ಕೋಟಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಜೀವ ಕೊಡೋಕೆ ಹೋದರೆ ಅದಕ್ಕೆ ತಕರಾರು ಕೊಟ್ಟು ತೆಗೆದು ನಿಲ್ಲಿಸಿದ್ರು. ಎಲ್ಲಿಂದ ಕೆಲಸ ಮಾಡೋದು? ಅದಕ್ಕೆ ನಾನು ಹೇಳಿದ್ದೆ.
ಮಂಡ್ಯಗೆ ವರ್ಕೌಟ್ ಮಾಡ್ತಾ